ಅಂತಿದ್ರಿ. ಈ ಸಲ 2-1 ಈ ಸಲ ಕಪ್ ನಮ್ದೆ. ಏನ ಕೇಳಿದ್ರೆ ಏನ ಆನ್ಸರ್ ಮಾಡ್ತಿರಲ್ಲ ಬೈ. ನಮ್ RCB ಅನ್ಬಾಕ್ಸ್ ಇವೆಂಟ್ ಅಲ್ಲಿ ನಿಮ್ ಪಾಕಿಸ್ತಾನ ಹೋಗ್ಬಿಡುತ್ತೆ ಬೈ. ಲಾಸ್ಟ್ ಟೈಮ್ ಇದು RCB ಹೊಸ ಅಧ್ಯಾಯ ಅಂತಿದ್ರಿ. ಈ ಸಲ ಕಪ್ ನಮ್ದೆ ಬೈ. ಪ್ರತಿ ಸಲನು ಅದ್ನೇ ಹೇಳ್ತೀರಾ. ಈ ಸಲ ಡಿಫ್ರೆಂಟ್ ಆಗಿ ಹೇಳಿ ಬೈ. ಮಗ ಅಂತ ನಪ್ಪಂಗ್ ತಂದೆ. ಈ ಸಲ ಕಪ್ ನಮ್ದೆ ಬೈ. ಇನ್ನು ಏನಾದ್ರು ಡಿಫ್ರೆಂಟ್ ಆಗಿ ಹೇಳಿ ಬೈ. ಏನೋ ಹೊಸದಾಗಿ. ಅದೆಲ್ಲ ಬಿಟ್ಟಾಕು ನನ್ ಬೆಂಗಳೂರ ಕ್ಲಬ್ ಐತಲ್ಲ 1-8 ಮೊನ್ನೆ ಹೋಗಿದ್ದೆ. ಹೋಗ್ಬಿಟ್ಟು ಊಟ ಮಾಡ್ಕೊಂಡ್ ಬಂದೆ. ಈ ಸಲ ಕಪ್ ನಮ್ದೆ. ಹಲೋ ಅಲ್ಲಿ ಯಾರು? ಕಾಡಲ್ಲಿ ಒಂದು ಸೊಪ್ಪು ಸಿಗ್ಬೋದೆ? ಸೊಪ್ಪು ನೀನೇನಾ? ಯಾಕೋ ಅವ್ನ್ ಕ್ರಿಸ್ಟಿಯ ಫೋನ್ ಮಾಡಿದ ತಕ್ಷಣ ಕಾಂತಾರ ಸ್ಟೈಲ್ ಶಿಷ್ಯ ಹೆಂಗೆ ನಮ್ ಗ್ರೌಂಡ್ ಬಂದ್ ನಮ್ಗೆ ತೋರ್ಸಿರ. ಇವಾಗ ನೋಡಿ ನಿಮ್ ಗ್ರೌಂಡ್ ಬಂದ್ ನಿಮ್ಗೆ ಇಕ್ಕಿದೀವಿ ಊಟ. ಅದೆಲ್ಲ ಬಿಡು, ಹಂಗೆ ಕಾಮನ್ ಒಂದ್ಸರಿ ನಾವ್ ಉರಿಸ್ತೀವಿ, ಒಂದ್ಸರಿ ನೀವ್ ಉರಿಸ್ತೀವಿ, ಹೋಯ್ತಾ ಇರುತ್ತೆ. ಅದು ಕರೆಕ್ಟೇ. ಆದ್ರೂ ಯಾರಿಗೂ ಉರಿಸ್ತಾ ಇರು ಒಬ್ಬ ಉರ್ಕಂತಿರ್ತಾರಲ್ಲ ಅವನಲ್ಲಿ. ಅವನು ಯಾರು? ಅವನು ತಲಾ ಫಾರ್ ರೀಸನ್ ಔಟ್ ಆಫ್ ದ ಸೀಸನ್. ಅವನ್ನೇ ಮರ್ತ ಹೊಡಿದೀವಿ. ತಾಳ ಅವನ್ಗೊಂದು ಫೋನ್ ಹಾಕೋಣ. ಹಲೋ. ತಲಾ ಫಾರ್ ರೀಸನ್ ಔಟ್ ಆಫ್ ದ ಸೀಸನ್. ತಲಾ ಫಾರ್ ರೀಸನ್ ಔಟ್ ಆಫ್ ದ ಸೀಸನ್. ಒಟ್ಟೆ ಎಷ್ಟು ಉರ್ಸ್ತವ್ರು. ಸರಿ ವಾಯ್ಸ್ ನೀವು ಮಾತಾಡ್ಕೊಳ್ಳಿ, ನಾನು ಆಮೇಲೆ ಮಾಡ್ತೀನಿ. ಹಲೋ. ಏನೋ ಶಿಷ್ಯ ನಿಂದು? ಶಿಷ್ಯ ಕಾನ್ಸ್ಟೇಬಲ್ ಅಲ್ಲಿ ನಂಬರ್ 1 ಆರೆಂಜ್ ಕ್ಯಾಪ್ ವಿರಾಟ್ ಕೊಹ್ಲಿ, ಪರ್ಪಲ್ ಕ್ಯಾಪ್ ಐಸಲ್ ವುಡ್. ಇನ್ನೇನ್ ಬೇಕು ನಿಂಗೆ ಹೇಳಲಿ? ನಂಗೆ ಶಾಂತಿ ಬೇಕು, ನೆಮ್ಮದಿ ಬೇಕು. ನಾವಿರೋರ್ಗು ಅದೆಲ್ಲ ಸಿಗಲ್ಲ ನಿಂಗೆ. ಮುಚ್ರ ನಾಯಿ ನಿಮ್ ನೋಡಿಲ್ಲ. ಫೈನಲ್ಸ್ ವರ್ಗು ಹೋಗ್ಬಿಟ್ಟು ಲಾಸ್ಟ್ ಅಲ್ಲಿ ತಿಕ್ಕ ಕೊಟ್ಬಿಟ್ಟು ಬಂದ್ಬಿಡ್ತೀರಾ. ತಿಕ್ಕ ಕೊಡ್ತೇವ ಇಲ್ವಾ? ಮೇ 3ನೇ ತಾರೀಕು ನಿಮಗೆ ತಿಕ್ಕ ಹೊಡೆದೇ ಹೊಡಿತೀವಿ. ಬಾರ ಅವಾಗ ಗ್ರೌಂಡ್ ಬರ ನೋಡ್ಕೊಳ್ಳಿ. ಬತ್ತೀವ ಶಿಷ್ಯ ಬತ್ತೀವಿ. ಅಲ್ಲೂ ಬಂದು ಹಲೋ ರಿಷಬ್ ಬಾಯ್, ಹೇಳಿ ಧೋನಿ ಬಾಯ್, ಕಂಗ್ರಾಚುಲೇಷನ್ಸ್. ಯಾಕೆ ಬಾಯ್? ಇವತ್ ನೋಡಿ RCB ವರ್ಸಸ್ LSG ಮ್ಯಾಚ್ ಅಲ್ಲಿ RCB ಅವರು ನಿಮ್ನ ಹೊಡೆದು ನಮ್ ಜೊತೆನೆ ಸ್ಲಮ್ಗೆ ಹಾಕೋದು ತಪ್ಪಾಯ್ತು. ಅದಕ್ಕೆ ಹೌದು ಬಾಯ್, ಮರ್ಯಾದೆನ ಉಳಿತು, ಬಚಾವನ ಆದ್ರು. ಹಂಗಂತ ಖುಷಿ ಪಡ್ಬೇಡಿ ಬಾಯ್. ಅವ್ರು ಯಾರನ್ನು ಬಿಡಲ್ಲ, ಎಲ್ಲರನ್ನೂ ಹೊಡೆದೇ ಹೊಡಿತಾರೆ. ಮೊನ್ನೆ ಕೂಡ ನಮ್ಗೂ ನಾವೇ ವಿನ್ ಆಗ್ತರು ಅಂತ ಖುಷಿ ಪಡಿಸಿ ಲಾಸ್ಟ್ ನಮ್ದೇ ಬೀಜ ಹೊಡ್ಬಿಟ್ರು. ಹೌದು ಬಾಯ್, ಹುಷಾರಾಗಾಡ್ಬೇಕು. ಆದ್ರೂ IPL ಸಸ್ಪೆಂಡ್ ಆಗ್ಬಿಡ್ತಿತ್ತು ಬಾಯ್. ಎಲ್ಲ ನಿಮ್ಮಿಂದ್ಲೇ. ನಮ್ಮಿಂದ್ಲ ನಾವೇನ್ ಮಾಡಿದೆ ಬಾಯ್? ದೊಡ್ಡ ಶನಿ ಕಂಡ್ರು ನೀವು. ನಾವೇನ ಮಾಡಿದೀವಿ ನಿಮ್ಗೆ? ಈಗಾಗ್ಲೇ 12 ಸೋತಿದ್ವಿ, ಮತ್ತೊಂದು ಆಗ್ಬಾರ್ದಂತ IPL ಸಸ್ಪೆಂಡ್ ಮಾಡ್ಬಿಟ್ರು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಬಟ್ಟೆ ಮಗ ಕಾಲೇ ಮಾಡ್ಲಿಲ್ಲ, ಹೀರೋ ನಾನೇ ಮಾಡ್ತೇನೆ. ಹಲೋ, ಏನೋ ನಿನ್ ಕಾಲರ್ ಟ್ಯೂನು ಇನ್ನೂ ಚೇಂಜ್ ಮಾಡಿಲ್ವಾ? ನಾನು ಕೂಡ RCB ಫ್ಯಾನ್ ಕಣೋ. ಯಾವ ಫ್ಯಾನು? ಉಷಾ ಫ್ಯಾನ, ಬಜಾಜ್ ಫ್ಯಾನ? ಅಭಿಮಾನಿ ಕಣೋ. ಸರಿ, ನಿನ್ನ ಮ್ಯಾಚ್ ನೋಡ್ದಾ? ಏನ್ರೋ ನೀವು ಸ್ಟಾರ್ಟಿಂಗ್ ಏನು ಆಡ್ಲೇ ಇಲ್ಲ, ಒಟ್ನಲ್ಲಿ ವಿನ್ ಆದ್ವಾ? ವಿನ್ ಆದ್ರೆ ಅದಕ್ಕೆ ಏನೀಗ? ಕಾನ್ಸ್ಟೇಬಲ್ ಅಲ್ಲಿ ಮೊಬೈಲ್ ಊಟ ಮಾಡಿ ನೋಡ್ರಿ, ನೀವೇ ಫಸ್ಟ್ ಇದ್ರಿ ಮಚ್ಚ. ಮುಂದಿನ ವರ್ಷ ಬರ್ತೀವಿ ಕಣ್ರೋ. ಬಂದು ನಿಮ್ನೆಲ್ಲ ಹೊಡೆದು ಕಪ್ ನಾವೇ ಗೆದ್ಬಿಡ್ತೀವಿ. ಗೆದ್ಬಿಟ್ರ ನೀವು? ಸೀರಿಯಲ್ 7 ಮ್ಯಾಚ್ ಸೋತ್ಕೊಂಡು ತಲಾ ಫಾರ್ ರೀಸನ್ ಮಾಡ್ಬಿಟ್ಟಿದ್ರಿ. ಮೇ 3ಕ್ಕೆ ಬರ್ತೀವಿ, ಅವಾಗ ಹೇಳ್ತೀವಿ ನಿಮ್ಗೆ. ಬರೋದ್ ಡೌಟು, ಹೋಗ್ತೀರಿ ನೀವು. ಹಲೋ ಸಂಜು ಬಾಯ್, ಹೇಳಿ ಧೋನಿ ಬಾಯ್. ಇವತ್ ನಿಮ್ದೆ ಮತ್ತೆ RCB ಮ್ಯಾಚ್ ಉಂಟು, ಹುಷಾರಾಗಾಡ್ರು. ಅವ್ರೇನ್ ಜಾಸ್ತಿ ಆಡಲ್ಲ ಬಾಯ್. ಇದೇ ತರ ಪಂಜಾಬ್ದವ್ರು ಹೇಳಿದ್ರು, ನೋಡಿದ್ರು ಅವ್ರನ್ನೂ ಹೊಡೆದು ಕೆರೆ ಕಟ್ತಿಲ್ಲ, ಮೂರೇಲಿ ಹಾಕ್ಬಿಟ್ಟವ್ರೆ. ಎಲ್ಲರನ್ನೂ ಹೊಡೆದಂಗ್ ನಮ್ಮನ್ನ ಹೊಡೆಯಕ್ ಆಗಲ್ಲ ಬಾಯ್. ನಾನ್ ಹೇಳಿದೀನಿ, ಮುಂದೆ ನಿಮಗ್ ಬಿಟ್ಟಿದ್ದು. ಯಾಕಂದ್ರೆ ಅವ್ರು ಆಡೋದ್ ನೋಡಿ ನಾನು ಕೂಡ RCB ಫ್ಯಾನ್ ಆಗ್ಬಿಟ್ಟಿದೀನಿ.